ಸರ್ ಅವರು ಯಾವತ್ತೂ ಈ ದೇಶದ ಒಂದು ಸಂವಿಧಾನವನ್ನು ಒಪ್ಕೊಂಡಿರೋರಲ್ಲ, ರಾಷ್ಟ್ರಗೀತೆಯನ್ನು ಒಪ್ಕೊಂಡಿಲ್ಲ, ರಾಷ್ಟ್ರಧ್ವಜವನ್ನು ಒಪ್ಕೊಂಡಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಏನಾದರೂ ಒಂದು ಹೇಳಬೇಕಲ್ಲ ಅವರಿಗೆ, ಅದಕ್ಕೋಸ್ಕರ ಇದು ರಾಷ್ಟ್ರಗೀತೆದ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದಾರೆ. ಇದು ಹೆಂಗಿದೆ ಅಂತ ಹೇಳಿದ್ರೆ ನಮಗೊಂದು ನೆನಪಾಗುತ್ತೆ ಸರ್, ಈ ತೋಳ ಮತ್ತು ಕುರಿ ಕತೆ. ತೋಳ ಮೇಲ್ಗಡೆ ಕುರಿ ಮೇಲ್ಗಡೆ ಕೆಳಗಡೆ ಇತ್ತಂತೆ, ತೋಳ ಮೇಲ್ಗಡೆ ಇತ್ತಂತೆ, ಕೆಳಗಡೆ ಇತ್ತಂತೆ. ಅವಾಗ ನಿನ್ನ ಎಂಜಿಲ್ ನಾನು ಕುಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ರಂತೆ. ಯಾವಾಗಲೂ ನಡೆದಿರೋ ಹಳೆ ಕಥೆನ ತಗೊಂಡು ಇವ್ರು ನೆನಪು ಮಾಡ್ತಾ ಇದ್ದಾರಲ್ಲ, ಇವರಿಗೆ ಒಂದೇ ಮಾತರಮ್ಮೇನು ರಾಷ್ಟ್ರಗೀತೆ ಅನ್ನೋದು ಜನಗಣ ಮನೆ ಇವ್ರಿಗೇನಾದರೂ ಗೊತ್ತಿದೆಯಂತ ಇವರೇನಾದರೂ ದೇಶಕ್ಕೋಸ್ಕರ ಹೋರಾಡ್ದಂಥವ್ರ ಇವರು, ಈ ದೇಶದ ಸ್ವಾತಂತ್ರ್ಯಕ್ಕೆ ಏನಾದರೂ ಇವರು ಭಾಗಿಯಾದಂಥವ್ರ ಇವರು. ಸರ್, ಕಾಂಗ್ರೆಸ್ ಪಕ್ಷದ ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತರು, ನಾಯಕರು ಈ ದೇಶಕ್ಕೆ ಬಲಿದಾನವನ್ನು ಕೊಟ್ಟು ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿರೋವಂಥವ್ರು ಇವತ್ತು ಬಂದು ಆ ಗೀತೆ ಸರಿ ಇಲ್ಲ, ಈ ಗೀತೆ ಸರಿ ಇಲ್ಲ, ನನಗೆ ಯಾವ ನೈತಿಕ ಹಕ್ಕು ಇವರಿಗಿದೆ ಸರ್? ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಇದನ್ನೆಲ್ಲ ಹೇಳಲಿಕ್ಕೆ? ಇವ್ರಿಗೆ ರಾಷ್ಟ್ರ ಧ್ವಜವನ್ನು ನಾಗಪುರದಲ್ಲಿ ಅವರ RSS ಕಚೇರಿಯಲ್ಲಿ ಹಾಕಬೇಕಂತೇಳಿ ನೂರಾರು ನೆವಗಳನ್ನು ಹೇಳ್ತಾ ಅಂತ ಬಂದಂಥವ್ರು. ಇದೆಲ್ಲ ಅವ್ರು ಮಾಡಿರೋದು ಸರ್, ಅವರಿಂದ ಏನು ಆಗೋದಿಲ್ಲ ಸರ್. ಅವರು ಈ ಸಂವಿಧಾನವನ್ನೇ ವಿರೋಧ ಮಾಡುವಂಥವ್ರು. ಸಮಾನತೆಯನ್ನು ಅವ್ರಿಗೆ ಬೇಡ, ಅವರಿಗೆ ಈ ಮಹಿಳೆಯವರಿಗೆ ಅಧಿಕಾರವನ್ನು ಕೊಡಬಾರ್ದು, ಅವರಿಗೆ ಈ ದೇಶದಲ್ಲಿ ಅಲ್ಪಸಂಖ್ಯಾತವ್ರಿಗೆ ಬದುಕಬಾರ್ದು. ಇದೆಲ್ಲದನ್ನು ಅವ್ರ ತಲೆಯಲ್ಲಿರೋದು ಸರ್. ಅವ್ರಿಗೆ ಯಾವುದೋ ಹಳೆಯದನ್ನು ಒಂದು ಇದನ್ನು ಇಟ್ಕೊಂಡು ಅದನ್ನು ತರಬೇಕು ಅಂತ ಮನಸ್ಥಿತಿ ಇರುವಂಥವ್ರು ಸರ್ ಅವರು. ಸರ್, ನವೆಂಬರ್ ಕ್ರಾಂತಿಯ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೇ ಇದ್ದರೂ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲಿದೆ ಹೊರತು ಇಲ್ಲೇ ಬದಲಾವಣೆಗಳ ಬಗ್ಗೆ ಅವರು ಸ್ಪಷ್ಟ ಚಿತ್ರಣವನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ನಾನೇನು ಸರ್ ಅದರಲ್ಲಿ ಹೇಳೋದು? ಬರ್ಲಿಕ್ಕೆ ಅವರು ಕೂಡ ಕಾರಣ ಅಲ್ವಾ? ಸೊ ಹಂಗಾಗಿ ಈಗ ಅದರಲ್ಲೂ ಕೂಡ ನೀವು ಈಗ ಬ್ಲಾಕ್ ಕಾಂಗ್ರೆಸ್ ಸದಸ್ಯತೆ ಕೆಲಸ ಮಾಡಿಸ್ತಿದ್ದೀರಿ. 2.5 ವರ್ಷ ಆಯಿತು ಪಕ್ಷ ಅಧಿಕಾರಕ್ಕೆ ಬಂದು. ಬ್ಲಾಕ್ ಕಾಂಗ್ರೆಸ್ಸಲ್ಲೇ ಅಸಮಾಧಾನ ಶುರುವಾಗಿದೆ. ಈಗ ನಮ್ಗೆ 2.5 ವರ್ಷ ಆಯಿತು, ಏನೂ ಅಧಿಕಾರ ಕೊಡ್ತಾ ಇಲ್ಲ ಸರ್ಕಾರದಿಂದ. ಒಂದು ಕಡೆ ಪಕ್ಷ ಕಡ್ದವ್ರಿಗೂ ಇಲ್ಲ, ಕೆಳಮಟ್ಟದಲ್ಲಿ ಕೆಲಸ ಮಾಡಿದವ್ರಿಗೂ ಅಧಿಕಾರ ಇಲ್ಲ. ಈ ಥರ ಆದರೆ ನೋಡಿ ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರವನ್ನು ಬಯಸುವಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅವನ ಹಕ್ಕು ಸರ್. ಅದು ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು, ಕಾರ್ಯಕರ್ತ ಆಗಿರ್ಬೋದು, ಶಾಸಕನಾಗಿರ್ಬೋದು, ಯಾರೇ ಆಗಿರ್ಬೋದು, ಹಕ್ಕಲ್ಲ ಅವನು ಕೇಳ್ತಾನೆ. ಅದನ್ನು ಯಾವಾಗ ಕೊಡಬೇಕು, ಯಾವಾಗ ಬಿಡಬೇಕು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನವನ್ನು ಮಾಡಿರುತ್ತೆ. ಈಗಾಗಲೇ ಭಾಳಷ್ಟು ಜನಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಅಧಿಕಾರವನ್ನು ಕೊಟ್ಟಿದ್ದೀವಿ. ಇನ್ನು ನಮಗೆ ಡೈರೆಕ್ಟ್ರುಗಳನ್ನು ಮತ್ತು ನೇಮಕಾತಿಗಳ ಬಗ್ಗೆ ಒಂದು ಬಹುಶಃ ಕೊನೆಯ ಹಂತದಲ್ಲಿ ಇದೆ ಸರ್. ಅದನ್ನು ಸರ್, ಅವರು ಯಾವತ್ತೂ ಈ ದೇಶದ ಒಂದು ಸಂವಿಧಾನವನ್ನು ಒಪ್ಕೊಂಡಿರೋರಲ್ಲ, ರಾಷ್ಟ್ರಗೀತೆಯನ್ನು ಒಪ್ಕೊಂಡಿಲ್ಲ, ರಾಷ್ಟ್ರಧ್ವಜವನ್ನು ಒಪ್ಕೊಂಡಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಏನಾದರೂ ಒಂದು ಹೇಳಬೇಕಲ್ಲ ಅವರಿಗೆ, ಅದಕ್ಕೋಸ್ಕರ ಇದು ರಾಷ್ಟ್ರಗೀತೆದ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದಾರೆ. ಇದು ಹೆಂಗಿದೆ ಅಂತ ಹೇಳಿದ್ರೆ ನಮಗೊಂದು ನೆನಪಾಗುತ್ತೆ ಸರ್, ಈ ತೋಳ ಮತ್ತು ಕುರಿ ಕತೆ. ತೋಳ ಕುರಿ ಮೇಲ್ಗಡೆ ಕೆಳಗಡೆ ಇತ್ತಂತೆ, ತೋಳ ಕೆಳಗಡೆ ಇತ್ತಂತೆ. ಅವಾಗ ನಿನ್ನ ಎಂಜಿಲ್ ನಾನು ಕುಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ರಂತೆ. ಯಾವಾಗಲೂ ನಡೆದಿರೋ ಹಳೆ ಕಥೆನ ತಗೊಂಡು ಇವ್ರು ನೆನಪು ಮಾಡ್ತಾ ಇದ್ದಾರಲ್ಲ, ಇವರಿಗೆ ಒಂದೇ ಮಾತರಮ್ಮೇನು ರಾಷ್ಟ್ರಗೀತೆ ಅನ್ನೋದು ಜನಗಣ ಮನೆ ಇವ್ರಿಗೇನಾದರೂ ಗೊತ್ತಿದೆಯಂತ ಇವರೇನಾದರೂ ದೇಶಕ್ಕೋಸ್ಕರ ಹೋರಾಡ್ದಂಥವ್ರ ಇವರು, ಈ ದೇಶದ ಸ್ವಾತಂತ್ರ್ಯಕ್ಕೆ ಏನಾದರೂ ಇವರು ಭಾಗಿಯಾದಂಥವ್ರ ಇವರು. ಸರ್, ಕಾಂಗ್ರೆಸ್ ಪಕ್ಷದ ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತರು, ನಾಯಕರು ಈ ದೇಶಕ್ಕೆ ಬಲಿದಾನವನ್ನು ಕೊಟ್ಟು ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿರೋವಂಥವ್ರು ಇವತ್ತು ಬಂದು ಆ ಗೀತೆ ಸರಿ ಇಲ್ಲ, ಈ ಗೀತೆ ಸರಿ ಇಲ್ಲ, ನನಗೆ ಯಾವ ನೈತಿಕ ಹಕ್ಕು ಇವರಿಗಿದೆ ಸರ್? ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಇದನ್ನೆಲ್ಲ ಹೇಳಲಿಕ್ಕೆ? ಇವ್ರಿಗೆ ರಾಷ್ಟ್ರ ಧ್ವಜವನ್ನು ನಾಗಪುರದಲ್ಲಿ ಅವರ RSS ಕಚೇರಿಯಲ್ಲಿ ಹಾಕಬೇಕಂತೇಳಿ ನೂರಾರು ನೆವಗಳನ್ನು ಹೇಳ್ತಾ ಅಂತ ಬಂದಂಥವ್ರು. ಇದೆಲ್ಲ ಅವ್ರು ಮಾಡಿರೋದು ಸರ್, ಅವರಿಂದ ಏನು ಆಗೋದಿಲ್ಲ ಸರ್. ಅವರು ಈ ಸಂವಿಧಾನವನ್ನೇ ವಿರೋಧ ಮಾಡುವಂಥವ್ರು. ಸಮಾನತೆಯನ್ನು ಅವ್ರಿಗೆ ಬೇಡ, ಅವರಿಗೆ ಈ ಮಹಿಳೆಯವರಿಗೆ ಅಧಿಕಾರವನ್ನು ಕೊಡಬಾರ್ದು, ಅವರಿಗೆ ಈ ದೇಶದಲ್ಲಿ ಅಲ್ಪಸಂಖ್ಯಾತವ್ರಿಗೆ ಬದುಕಬಾರ್ದು. ಇದೆಲ್ಲದನ್ನು ಅವ್ರ ತಲೆಯಲ್ಲಿರೋದು ಸರ್. ಅವ್ರಿಗೆ ಯಾವುದೋ ಹಳೆಯದನ್ನು ಒಂದು ಇದನ್ನು ಇಟ್ಕೊಂಡು ಅದನ್ನು ತರಬೇಕು ಅಂತ ಮನಸ್ಥಿತಿ ಇರುವಂಥವ್ರು ಸರ್ ಅವರು. ಸರ್, ನವೆಂಬರ್ ಕ್ರಾಂತಿಯ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೇ ಇದ್ದರೂ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲಿದೆ ಹೊರತು ಇಲ್ಲೇ ಬದಲಾವಣೆಗಳ ಬಗ್ಗೆ ಅವರು ಸ್ಪಷ್ಟ ಚಿತ್ರಣವನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ನಾನೇನು ಸರ್ ಅದರಲ್ಲಿ ಹೇಳೋದು? ಬರ್ಲಿಕ್ಕೆ ಅವರು ಕೂಡ ಕಾರಣ ಅಲ್ವಾ? ಸೊ ಹಂಗಾಗಿ ಈಗ ಅದರಲ್ಲೂ ಕೂಡ ನೀವು
ಈಗ ಬ್ಲಾಕ್ ಕಾಂಗ್ರೆಸ್ ಸದಸ್ಯತೆ ಕೆಲಸ ಮಾಡಿಸ್ತಿದ್ದೀರಿ, 2.5 ವರ್ಷ ಆಯಿತು ಪಕ್ಷ ಅಧಿಕಾರಕ್ಕೆ ಬಂದು. ಬ್ಲಾಕ್ ಕಾಂಗ್ರೆಸ್ಸಲ್ಲೇ ಅಸಮಾಧಾನ ಶುರುವಾಗಿದೆ. ಈಗ ನಮ್ಗೆ 2.5 ವರ್ಷ ಆಯಿತು, ಏನೂ ಅಧಿಕಾರ ಕೊಡ್ತಾ ಇಲ್ಲ ಸರ್ಕಾರದಿಂದ. ಒಂದು ಕಡೆ ಪಕ್ಷ ಕಡ್ದವ್ರಿಗೂ ಇಲ್ಲ, ಕೆಳಮಟ್ಟದಲ್ಲಿ ಕೆಲಸ ಮಾಡಿದವ್ರಿಗೂ ಅಧಿಕಾರ ಇಲ್ಲ. ಈ ಥರ ಆದರೆ ನೋಡಿ ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರವನ್ನು ಬಯಸುವಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅವನ ಹಕ್ಕು ಸರ್. ಅದು ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು, ಕಾರ್ಯಕರ್ತ ಆಗಿರ್ಬೋದು, ಶಾಸಕನಾಗಿರ್ಬೋದು, ಯಾರೇ ಆಗಿರ್ಬೋದು, ಹಕ್ಕಲ್ಲ ಅವನು ಕೇಳ್ತಾನೆ. ಅದನ್ನು ಯಾವಾಗ ಕೊಡಬೇಕು, ಯಾವಾಗ ಬಿಡಬೇಕು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನವನ್ನು ಮಾಡಿರುತ್ತೆ. ಈಗಾಗಲೇ ಭಾಳಷ್ಟು ಜನಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಅಧಿಕಾರವನ್ನು ಕೊಟ್ಟಿದ್ದೀವಿ. ಇನ್ನು ನಮಗೆ ಡೈರೆಕ್ಟ್ರುಗಳನ್ನು ಮತ್ತು ನೇಮಕಾತಿಗಳ ಬಗ್ಗೆ ಒಂದು ಬಹುಶಃ ಕೊನೆಯ ಹಂತದಲ್ಲಿ ಇದೆ ಸರ್. ಅದನ್ನು